ಓಂ ವಿಷ್ಣವೇ ನಮಃ. ಓಂ ಶ್ರೀಶಾಯ ನಮಃ. ಓಂ ವಾಯುವಾಹನಾಯ ನಮಃ. ಓಂ ದೇವೇಶಾಯ ನಮಃ. ಓಂ ಗುರವೇ ನಮಃ. ಓಂ ಜ್ಞಾನಗಮ್ಯಾಯ ನಮಃ. ಓಂ ಮುಕ್ತಾನಾಂ ಪರಮಾಯೈ ಗತಯೈ ನಮಃ. ಶ್ರೀಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಆದ್ಯೇ ಸ್ಕಂಧೆ ದಶಮೇ ಅಧ್ಯಾಯೇ ಅದ್ಯ ಭಗವಂತಂ ವರ್ಣಯನ್ ಕಶ್ಚನ ಅಪೂರ್ವಃ ಶ್ಲೋಕಃ ಚತುಷ್ಷಷ್ಟಿ ಸಂಖ್ಯಾಕಃ. 1ನೇ ಸ್ಕಂದದ 10ನೇ ಅಧ್ಯಾಯದ 64ನೇಯ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ರಾಜಮಾರ್ಗೆ ಆಗಚ್ಚಂತಂ ತಂ ಕೃಷ್ಣಂ ಕುಲಸ್ತ್ರೀಯಃ ದ್ರಷ್ಟುಂ ಹರ್ಮ್ಯಾಣಿ ಆರುರುಹುಃ. ಭಗವತಃ ಈಕ್ಷಣಮೇವ ತಾಸಾಂ ಕಶ್ಚನ ಮಹೋತ್ಸವಃ ಸಮಜನಿ. ನಿತ್ಯಮಪಿ ನಿರೀಕ್ಷಂತೆ ತಂ ಭಗವಂತಂ ತೇ ಪುರುಷಾಃ ಮಹಿಳಾಶ್ಚ. ತಥಾಪಿ ತೇಷಾಂ ಸರ್ವೇಷಾಂ ದೃಶಃ ನೈವ ವಿತೃಪ್ಯಂತೆ. ಅಸ್ಯ ತು ಭಗವತಃ ವಕ್ಷಸ್ಥಲಂ ಆಶ್ರಿತ್ಯ ಶ್ರೀಃ ತಿಷ್ಠತಿ. ತಸ್ಯ ಮುಖಕಮಲಂ ತು ಸೌಂದರ್ಯರಸಸ್ಯ ಪಾನಪಾತ್ರಂ. ತತ್ರ ವರ್ತಮಾನಂ ಸೌಂದರ್ಯರಸಂ ಸರ್ವೇಪಿ ಜನಾಃ ಸ್ವೈಃ ಚಕ್ಷುರ್ಭಿಃ ನಿತ್ಯಂ ಪಿಬಂತಿ. ಬಾಹವಃ ಲೋಕಪಾಲಾನಾಂ ಆಶ್ರಯಭೂತಾಃ. ಸರ್ವೇಷಾಮಪಿ ಸಾರಂಗಾಣಾಂ ಜ್ಞಾನಿನಾಂ ತತ್ ಪದಾಂಬುಜಂ ನಿತ್ಯಮೇವ ಅವಲಂಬನಂ ದದಾತಿ. ಅಪಿ ಚ ತದೇವ ಪದಾಂಬುಜಂ ಆಶ್ರಿತ್ಯ ಸರ್ವೇಪಿ ತೇ ಜ್ಞಾನಂ ಪ್ರಾಪ್ನುವಂತಿ ಮುಕ್ತಿಂ ಚ ಪ್ರಾಪ್ನುವಂತಿ. ಅಥಾತ್ರ ವರ್ತಮಾನಃ ಚತುಷ್ಷಷ್ಟಿತಮಃ 64ನೇಯ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. 64ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕು. ಈ ಕಳೆದ ದಿವಸ ಆ ಕೃಷ್ಣ ಆ ದ್ವಾರಕಾನಗರದ ಬೀದಿಯಲ್ಲಿ ನಡೆದು ಬರ್ತಾ ಇದ್ದರೆ ಅವನ ವೈಭವ ಹೇಗಿತ್ತು, ಜನ ಅವನನ್ನು ಹೇಗೆ ನೋಡ್ತಾ ಇದ್ರು ಅಂತನ್ನೋದನ್ನೆಲ್ಲ ನೋಡಿದ್ದೀವಿ. ಅವನಿಗೆ ಕೆಲವರು ಚಾಮರ ಬೀಸ್ತಿದ್ರು ಇತ್ಯಾದಿ ವರ್ಣನ ಈ ಮುಂದೆ ಕೆಲವು ಕಡೆ ಕಂಡು ಬರ್ತದೆ. ಇಲ್ಲಿ ಈ ಕಳೆದ ದಿವಸ ನಾವು ನೋಡಿದಂಥ ಕೆಲವು ಶ್ಲೋಕಗಳ ಬಗ್ಗೆ ಒಂದು ಸ್ಪಷ್ಟೀಕರಣ ಪಡ್ಕೊಳ್ಳೋದು ಒಳ್ಳೆಯದು. 49ನೇ ಶ್ಲೋಕದಲ್ಲಿ ಉದ್ಯಾನ, ಉಪಮಾನ, ಆರಾಮ ಅಂತ ಹೀಗೆಲ್ಲ ಬಂದಿತ್ತು. ಅದ್ರ ಬಗ್ಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಳಿದ ಅಭಿಪ್ರಾಯಗಳನ್ನೆಲ್ಲ ಕೂಡ ನೋಡಿದ್ದೀವಿ. ಹೂವಿನ ತೋಟ, ಹಣ್ಣಿನ ತೋಟ ಇತ್ಯಾದಿ ಹೀಗೆ. ಅದನ್ನು ಮತ್ತಷ್ಟು ಆಲೋಚನೆಗೆ, ವಿಮರ್ಶೆಗೆ ಒಳಪಡಿಸಿದಾಗ ನನಗೆ ಹೀಗೆ ಕಂಡು ಬಂತು. ಉದ್ಯಾನ ಅಂದರೆ ರಾಜರು, ರಾಜ ಮನೆತನದವರಿಗೆ ವಿಹಾರಕ್ಕಾಗಿ ಇರುವಂಥದ್ದು ರಾಜ್ಞಾಂ ಸಾಧಾರಣಂ ಅಂತ ಅದನ್ನು ಉದ್ಯಾನ ಅಂತಾರೆ. ಉಪವನ ಅಂದರೆ ದಟ್ಟವಾದ ಅರಣ್ಯವೂ ಅಲ್ಲ, ಈ ಕಡೆ ನಗರಗಳಲ್ಲಿರುವಂಥ ವನವೂ ಅಲ್ಲ, ನಗರಗಳಲ್ಲಿರುವಂಥ ಉದ್ಯಾನವನವೂ ಅಲ್ಲ. ಇವೆರಡರ ನಡುವೆ ಇರುವಂಥ ಮಧ್ಯಮ ತರಗತಿಯ ಒಂದು ವನ, ಅದಕ್ಕೆ ಉಪವನ. ದೊಡ್ಡ ವನ ಏನಿರ್ತದೆ ತಾನಾಗಿ ನೈಸರ್ಗಿಕವಾಗಿ ಬೆಳೆದಂಥ ವನ, ಅದಕ್ಕೆ ಸಮಾನವಾದಂಥ ಕೆಲವು ಮನುಷ್ಯರಾದವರು ಕೂಡ ನೆಟ್ಟು ಬೆಳೆಸಿದಂಥ ಗಿಡಗಳನ್ನು ಮರಗಳನ್ನು ಒಳಗೊಂಡಂಥ ಉಪವನವನ್ನು ಉಪವನ ಅಂತ ಕರೀತಾರೆ. ಆರಾಮ ಅಂದರೆ ಅದು ಕೂಡ ಗಾರ್ಡನ್ನೇ, ಉದ್ಯಾನವನವೂ ಗಾರ್ಡನ್ನೇ, ಆರಾಮ ಅನ್ನೋದು ಗಾರ್ಡನ್ನೇ. ಆದರೆ ಉದ್ಯಾನ ಅನ್ನುವುದು ರಾಜರಿಗೆ, ರಾಜಮನೆತನದವರಿಗೆ ವಿಹಾರಕ್ಕೆ ಮೀಸಲಾದದ್ದು. ಆರಾಮ ಅನ್ನುವುದು ಎಲ್ಲ ಜನರಿಗೂ ಕೂಡ, ಸಾರ್ವಜನಿಕರಿಗಾಗಿ ಎಲ್ರಿಗೂ ಕೂಡ ಮೀಸಲಾಗಿರುವಂಥ ಗಾರ್ಡನನ್ನು ಆರಾಮ ಅಂತ ಹೇಳ್ತಾರೆ ಅಂತ ಇಷ್ಟು ಕಳೆದ ದಿವಸ ನಾನು ಆ ಪ್ರವಚನ ಮುಗಿಸಿದ ಮೇಲೆ ಕೂಡ ಇನ್ನಷ್ಟು ಸ್ಪಷ್ಟೀಕರಣ ಹೇಳಬೇಕು ಅಂತ ಕಾಣಿಸ್ತು. ಅದಕ್ಕಾಗಿ ಇದನ್ನು ಹೇಳಿದೆ. ಬಾಹುಗಳು ಲೋಕಪಾಲಕರಿಗೆ ಆಶ್ರಯ ಕೊಟ್ಟಿವೆ. ಅವನ ಪಾದಕಮಲವು ಜ್ಞಾನಿಗಳಿಗೆ ಆಶ್ರಯ ಕೊಟ್ಟಿದೆ.
ಅಂತನ್ನೋದೆಲ್ಲ ನಮ್ಮ ನಿತ್ಯಾನುಸಂಧಾನದಲ್ಲಿ, ಉಪಾಸನೆಯಲ್ಲಿ, ಧ್ಯಾನದಲ್ಲಿ ನಾವು ಚಿಂತಿಸಬೇಕಾದಂಥ ವಿಷಯಗಳು. ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಆ ಭಗವಂತನ 4 ದಿಕ್ಕುಗಳು ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕುಗಳಲ್ಲಿವೆ. 4 ಬಾಹುಗಳು. ಪೂರ್ವ ದಿಕ್ಕಿನಲ್ಲಿರುವ ಬಾಹು ಪ್ರಾಚಿ, ದಕ್ಷಿಣ ದಿಕ್ಕಿನಲ್ಲಿರುವಂಥ ಬಾಹು ಅದು ಸಹಮಾನ ಅಂತ, ಪಶ್ಚಿಮ ದಿಕ್ಕಿನಲ್ಲಿರುವಂಥ ಬಾಹು ರಾಜ್ಞಿ, ಉತ್ತರ ದಿಕ್ಕಿನಲ್ಲಿರುವಂಥ ಬಾಹು ಸುಭೂತ ಅಂತ ಹೀಗೆ 4 ಥರದ ಬಾಹುಗಳಿವೆ. ಆ ಬಾಹುಗಳು 4 ದಿಕ್ಕುಗಳನ್ನಲ್ಲದೆ ಆ ದಿಕ್ಕುಗಳ ಪಾಲಕರಾದಂಥ ದೇವತೆಗಳನ್ನು ಕೂಡ ಸಲಹುತ್ತವೆ. ಜ್ಞಾನಿಗಳಿಗೆ ಅವನ ಪಾದಕಮಲ ಆಶ್ರಯ ಅಂತ ಬಂತು. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದಿರುವಂತೆ ಈ ಪಾದಗಳಿಗೆ ಸುವಹ ಅಂತ ಹೇಳ್ತಾರೆ. ಭಗವಂತನ ಮುಖನೇ ಭೂಹು, ಅವನ ಬಾಹುಗಳು ಭೂ ಮತ್ತು ವ, ಅವನ ಪಾದಗಳು ಸು ಮತ್ತು ವ. ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿತಿ ಸ್ಮೃತಂ. ಆ ಭಗವಂತನ ತಲೆಗೆ, ಆ ಭಗವಂತನ ಮುಖ, ಅವನ ತಲೆ, ಇದೆಲ್ಲವನ್ನು ಸೇರಿಸಿ ಭೂಹು ಅಂತ ಹೇಳ್ತಾರೆ. ಭಾವನಂ ರಕ್ಷಣಂ ಪ್ರೋಕ್ತಂ ದಿಷ್ಟ್ಯಾ ವಾಚಾಚ ರಕ್ಷತೆ. ಆ ಭಾವನ ಅಂದ್ರೇನು? ಭಾವನಾತ್ ಭೂರಿತಿ ಸ್ಮೃತಂ ಅಂತ ಬಂದಿದೆ. ಭಾವನ ಮಾಡುವುದು ಅಂದರೆ ರಕ್ಷಿಸುವುದು ಅಂತ ಅರ್ಥ. ರಕ್ಷಿಸುವುದು ಅಂದರೆ ಆ ಜಗತ್ತನ್ನು ಪಾಲಿಸುವುದು. ದಿಷ್ಟ್ಯಾ ವಾಚಾಚ ರಕ್ಷತೆ. ಭಗವಂತ ತನ್ನ ಕಣ್ಣೋಟದಿಂದ ಹಾಗೆ ವಾಣಿಯಿಂದ ಕೂಡ ಈ ಜಗತ್ತೆಲ್ಲವನ್ನು ಪಾಲಿಸ್ತಾ ಇದ್ದಾನೆ. ಅವನ ಮುಖಕಮಲವನ್ನು ನೋಡ್ತಾ ಇದ್ದವರಿಗೆ, ಅಲ್ಲಿ ಬಂದಿದೆ ಅದು ಸೌಂದರ್ಯ ರಸದ ಪಾನಪಾತ್ರ ಅವತನ ಮುಖ ಅಂತ. ಆ ಮುಖಕಮಲವನ್ನು ನೋಡ್ತಾ ಇದ್ದವರಿಗೆ ಆ ಅವನ ಕಣ್ಗಳ ಮೂಲಕ ಒಂದು ಏನು ಅನುಗ್ರಹದ ನೋಟ ಹೊರಗೆ ಬರ್ತದೆ, ಅದರಿಂದಲೂ ರಕ್ಷಣೆ ಆಗ್ತದೆ. ಹಾಗೆ ಅವನ ಮುಖದಿಂದ ಹೊರಗೆ ಬಂದಂಥ ಜ್ಞಾನೋಪದೇಶ ಏನಿದೆ, ಅದು ಅರ್ಜುನನಿಗೆ ಗೀತೋಪದೇಶದಲ್ಲಿ ಮಾಡಿದ್ದಿರ್ಬೋದು, ಅನುಗೀತೋಪದೇಶದಲ್ಲಿ ಅರ್ಜುನನಿಗೆ ಮಾಡಿದ್ದಿರ್ಬೋದು, ಉದ್ಧವ ಮೊದಲಾದವರಿಗೆ ಮಾಡಿದಂಥ ಉಪದೇಶ ಇರ್ಬೋದು. ಆ ಎಲ್ಲ ಉಪದೇಶವೂ ಕೂಡ ಈ ಜಗತ್ತನ್ನು ರಕ್ಷಿಸ್ತದೆ. ಅಂಥದ್ದು ಅವನ ಮುಖ. ಮತ್ತು ಅವನ ಬಾಹುಗಳನ್ನು ಭುವಃ ಅಂತ ಹೇಳ್ತಾರೆ. ಉತ್ಪಾದನಾತ್ ಭುನಾಮಾ ಸ್ಯಾತ್ ದಕ್ಷಿಣೋ ಬಾಹುರಸ್ಯತೋ. ಜಗತ್ತನ್ನು ಹುಟ್ಟಿಸುವುದರಿಂದ ಅವನ ಬಲ ತೋಳನ್ನು ಭೂ ಅಂತ ಹೇಳ್ತಾರೆ. ಮತ್ತು ಜಗತ್ತನ್ನು ನಾಶದ ಅಂಚಿಗೆ ತಳ್ಳುವುದರಿಂದ ಪ್ರಳಯ ಕಾಲದಲ್ಲಿ ಅವನ ಎಡತೋಳನ್ನು ವಾಹ ಅಂತ ಹೇಳ್ತಾರೆ. ಹೀಗೆ ಭುವಃ ಅಂತ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ. ಮುಕ್ತಿದಾನೇನ ತದ್ದಾನಾತ್ ಸುವರಸ್ಯ ಪದದ್ವಯಂ. ಜ್ಞಾನಿಗಳಿಗೆ ಆಶ್ರಯ ಹೇಗೆ ಅಂತ ಪ್ರಶ್ನೆ ಬಂದರೆ ಅದನ್ನು ನಾವು ಹೀಗೆ ಅನುಸಂಧಾನ ಮಾಡ್ಕೊಳ್ಬೇಕು. ಸು ಅಂದರೆ ಆನಂದ, ವ ಅಂದರೆ ವ ಅಂದರೆ ಜ್ಞಾನ. ಹೀಗೆ ನಮಗೆ ಜ್ಞಾನವನ್ನು ಕೊಟ್ಟು ಮುಂದೆ ಮುಕ್ತರನ್ನಾಗಿ ಮಾಡ್ತಾನೆ. ಅದಕ್ಕಾದ್ರನ್ನ ಸು ವ ಅಂತ ಅವನನ್ನು ಹೇಳ್ತಾರೆ. ಅವನ ಪಾದಗಳೇ ಅವನು ಮಾಡಬೇಕಾದ ಕೆಲಸವನ್ನು ಮಾಡ್ತವೆ. ಹೀಗೆ ಅವನ ಪಾದಕಮಲಗಳದೆಲ್ಲ ವರ್ಣನೆ. ಸಾರಂಗಾಣ ಪದಾಂಬುಜಂ ಅಂತ. ಮುಂದೆ ನಾವು ನೋಡಬೇಕಾದ ಶ್ಲೋಕ ಇವತ್ತಿಂದು. ಸಿತಾತಪತ್ರೈ ವ್ಯಜನೈರುಪಸ್ಕೃತಃ ಪ್ರಸೂನವರ್ಷೈ ಅಭಿವರ್ಷಿತಃ ಪಥಿ ಪಿಶಂಗವಾಸ ವನಮಾಲಯಾ ಬಭೌ ಘನೋ ಯಥಾರ್ಕೋಡುಪ ಚಾಪ ವೈದ್ಯುತೈ ಅಂತ. ದಾರೆಯಲ್ಲಿ ಆ ಪ್ರಜೆಗಳು ನೀಲಮೇಘಶ್ಯಾಮನಾದಂಥ ಭಗವಂತನಿಗೆ ಶ್ವೇತಛತ್ರ ಹಿಡಿದಿದ್ದರು. ಕೆಲವರ ರಥವನ್ನೇ ಏರಿ ಶ್ವೇತಛತ್ರ ಹಿಡಿದಿದ್ದಿರಬೇಕು. ಇನ್ನು ಕೆಲವರು ಬಿಳಿಯಾದಂಥ ಚಾಮರಗಳನ್ನು ಆತನಿಗೆ ಬೀಸಿದರು, ಹೂವಿನ ಮಳೆ ಚೆಲ್ಲಿದರು. ಅವನು ಪೀತಾಂಬರ ಹಳದಿ ಬಣ್ಣದ ಅಂಬ್ರ ಹುಟ್ಟಿದ್ದಾನೆ, ಮತ್ತು ವನಮಾಲೆಯನ್ನು ಕೂಡ ತೊಟ್ಟಿದ್ದಾನೆ. ಮೋಡದ ಮೇಲ್ಭಾಗದಲ್ಲಿ ಸೂರ್ಯ, ಅದು ಹೇಗೆ ಕಾಣ್ತಿತ್ತು ಅದು ನೋಡಲಿಕ್ಕೆ ಹಾಗೆ ಅಂದರೆ, ಮೋಡದ ಮೇಲ್ಭಾಗದಲ್ಲಿ ಸೂರ್ಯ, ಅದರ ಆ ಕಡೆ ಈ ಕಡೆ ಇಬ್ಬರು ಚಂದ್ರರು, ಸುತ್ತಲೂ ನಕ್ಷತ್ರಗಳು, ನಡುವೆ
ಕಾಮನ ಬಿಲ್ಲು, ಆ ಮಿಂಚು ಹೊಳೆದ್ರೆ ಹೇಗಿರಬೇಕೋ ಹಾಗೆ ಕಾಣ್ತಾ ಇದ್ದ ಅಂತ ಅದರ ವರ್ಣನೆ ಇದೆ. ಅಲ್ಲಿ ಅನುವಾದ ನಾವು ಗಮನಿಸಬೇಕು. ಭಗವಂತನನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ಅನ್ನೋದು ಅಲ್ಲಿ ಗೊತ್ತಾಗೋದಿಲ್ಲ, ಸ್ಪಷ್ಟ ಇಲ್ಲ ಆ ಅನುವಾದದಲ್ಲಿ. ಭಗವಂತನನ್ನು ಮೋಡಕ್ಕೆ ಹೋಲಿಸಿದ್ದಾರೆ. ಅವನು ನೀಲಮೇಘ ಶ್ಯಾಮನಾದ್ದರಿಂದ ಮೋಡಕ್ಕೆ ಅವನನ್ನು ಹೋಲಿಸಿದ್ದಾರೆ. ಮೋಡದಂತೆ ಅವನು ಕಾಣ್ತಾ ಇದ್ದ ಅಂತ. ಅದು ನಮಗೀಗ ನಾವು ನೋಡಬೇಕಾದಂಥ ಶ್ಲೋಕದಲ್ಲಿ ಗಮನಕ್ಕೆ ಬರಬೇಕು. ಹೆಚ್ಚು ಕಡಿಮೆ ಎಲ್ಲ ವ್ಯಾಖ್ಯಾನಕಾರರು ಒಂದೇ ಥರ ಹೇಳಿದ್ದಾರೆ. ಅಲ್ಲಿ ಇದೇನಿದೆ ಅಭೂತ ಉಪಮ, ಕೆಳಗೆ ಮೋಡ ಇದೆ, ಆ ಮೋಡದ ಮೇಲೆ ಸೂರ್ಯ ಇದ್ದಾನೆ. ಮೋಡ ನೀಲಬಣ್ಣದ್ದಿರ್ತದೆ, ಮತ್ತು ಮೇಲಿರುವಂಥ ಸೂರ್ಯ ಬಿಳಿ ಹಳದಿ ಸ್ವಲ್ಪ ಬಂಗಾರದ ವರ್ಣದಿಂದ ಕಂಗೊಳಿಸ್ತಾ ಇರ್ತಾನೆ. ಈ ಭಗವಂತ ಮೋಡದಂತೆ ನೀಲ, ಆತನ ಮೇಲೆ ಹಿಡಿಯಲ್ಪಟ್ಟಂಥ ಶ್ವೇತಛತ್ರ ಏನಿದೆ ಅದು ಬಿಳಿ ಬಣ್ಣದ್ದು. ಶ್ವೇತಛತ್ರ ಅನ್ನೋದು ಸೂರ್ಯ ಇದ್ದಂತೆ, ಭಗವಂತ ಮೋಡದಂತೆ ಅಂತ ಇದು ಅದರ ತಾತ್ಪರ್ಯ. ಇದೇನಿದೆ ಒಟ್ಟಾರೆ ಅಭೂತೋಪಮ. ಇದು ಏಕಕಾಲದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಇವೆಲ್ಲ ಉದಿಸುವುದೇ ಸಾಧ್ಯ ಇಲ್ಲ. ಇದನ್ನು ಅಭೂತೋಪಮ ಅಂತ ಶ್ರೀಧರರು ವರ್ಣನೆ ಮಾಡ್ತಾರೆ. ಉಳಿದವರು ವ್ಯಾಖ್ಯಾನಕಾರಕರವರು ಹಾಗೆ ಮಾಡ್ತಾರೆ. ಮೋಡದ ಮೇಲೆ ಸೂರ್ಯಬಿಂಬ, ಆ ಕಡೆ ಈ ಕಡೆ ಚಂದ್ರರು, ಸುತ್ತಲೂ ನಕ್ಷತ್ರಗಳು, ಮಧ್ಯದಲ್ಲಿ ಎರಡು ಬಿಲ್ಲು, ಕಾಮನ ಬಿಲ್ಲಿನಂತೆ. ಸ್ಥಿರಂಚ ವಿದ್ಯುತ್ ತೇಜಶ್ಚ, ಮತ್ತು ಮಿಂಚು ಈಗ ಒಂದು ಬಾರಿ ಹೊಳೆದು ಮತ್ತೆ ಕಣ್ಮರೆ ಆಗಿಬಿಡ್ತಿರ್ತದೆ ನಾವು ನೋಡುವಾಗೆಲ್ಲ. ಆದರೆ ಇಲ್ಲಿ ಸ್ಥಿರವಾಗಿ ಆ ಮಿಂಚು ನಿಂತಂತೆ ಕಾಣಿಸ್ತದೆ. ಅದು ಅಲ್ಲಿ ಬಂದಿದೆ. ಈಗ ಮುಖ್ಯವಾಗಿ ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನಗಳನ್ನು ಅಲ್ಲಿ ನಾವು ಗಮನಿಸೋಣ. ಉಳಿದವರೆಲ್ಲರೂ ಕೂಡ ಹೇಳಿದ್ದು ಹೆಚ್ಚು ಕಡಿಮೆ ಹಾಗೇ ಇದೆ. ಯಾಕಂದರೆ ಶ್ಲೋಕವೇ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಶ್ಲೋಕದಲ್ಲಿ ಹೇಳಿದ್ದಲ್ಲದೆ ಒಂದಿಷ್ಟು ತಾವು ಕೂಡ ಅದನ್ನು ವ್ಯಾಖ್ಯಾನಿಸಿದ್ದಾರೆ ಉಳಿದ ವ್ಯಾಖ್ಯಾನಕಾರರು. ಏನು ವಿಜಯಧ್ವಜರ ವ್ಯಾಖ್ಯಾನ ಮತ್ತು ಯಾದವಾರ್ಯರ ವ್ಯಾಖ್ಯಾನ ಹೇಳ್ತದೆ ಮತ್ತು ಅವುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಏನಿದೆ ಅಂತ ಅನ್ನೋದನ್ನು ಈಗ ನೋಡೋಣ. ಅತ್ರ ಅಯಂ ವಿಭಾಗ ಅಂತ ವಿಜಯಧ್ವಜರು ಅದನ್ನು ವಿಭಾಗ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮಧ್ಯಾಹ್ನ ಅರ್ಕಸ್ಥಾನೀಯಂ ಶ್ವೇತಛತ್ರಂ, ಮಧ್ಯಾಹ್ನದ ಸೂರ್ಯ ಏನಿದ್ದಾನಲ್ಲ, ಆ ಸೂರ್ಯ, ಇಬ್ಬರು ಚಂದ್ರರು, ನಕ್ಷತ್ರಗಳು ಅದೆಲ್ಲ ಒಟ್ಟಿಗೆ ಮೇಳೈಸಿದಂತೆ ಕಾಣ್ತಾ ಇತ್ತು ಆ ದೃಶ್ಯ ಅಂತ ಭಾಗವತ್ಕಾರರು ವರ್ಣನೆ ಮಾಡಿದ್ದಾರಲ್ಲ. ಈಗ ಆ ಪರಿಸರದಲ್ಲಿ ದ್ವಾರಕಾನಗರದಲ್ಲಿ ಆ ಮೆರವಣಿಗೆಯಲ್ಲಿ ಇದ್ದದ್ದು ಶ್ವೇತಛತ್ರ. ಆ ಶ್ವೇತಛತ್ರವನ್ನು ಮಧ್ಯಾಹ್ನದ ಸೂರ್ಯನಿಗೆ ಹೋಲಿಸಿದ್ದಾರೆ. ಮತ್ತು ಆ ಕಡೆ ಈ ಕಡೆ ಚಾಮರಗಳನ್ನು ಬೀಸ್ತಾ ಇದ್ರಲ್ಲ, ವ್ಯಜನ ಅಂದರೆ ಶಿತ ಆತಪತ್ರೈಹಿ ವ್ಯಜನೈಹಿ ಉಪಸ್ಕೃತಃ. ಈ ಬೆತ್ತದ ಅಥವಾ ಮತ್ಯಾವುದೋ ಲೋಹದ ಅಥವಾ ಲೋಹದಿಂದ, ಬೆಳ್ಳಿ ಮೊದಲಾದ ಲೋಹದಿಂದ ಅಲಂಕೃತವಾದ ಬೆತ್ತದ ಬೀಸಣಿಕೆಗಳನ್ನು ಬೀಸ್ತಾ ಇದ್ರು. ಅದು ಚಾಮರ ಅಲ್ಲ, ಬೀಸಣಿಕೆ ಅವು. ಚಾಮರ ಅಂದರೆ ಚಮರಿ ಮೃಗದ ಕೂದಲಿನಿಂದ ಇದ್ದದ್ದು, ಇದು ವ್ಯಜನ ಅಂದರೆ ಬೀಸಣಿಕೆ ಅಷ್ಟೆ. ಆ ಬೀಸಣಿಕೆಗಳನ್ನು ಉಡುಪನಿಗೆ ಚಂದ್ರನಿಗೆ ಹೋಲಿಸಿದ್ದಾರೆ. ಮತ್ತು ಭಗವಂತ ಉಟ್ಟ ಪೀತವಸ್ತ್ರ ಏನಿದೆ ಅದು ಈ ಕಾಮನ ಬಿಲ್ಲಿನಂತಿದೆ. ಕಾಮನ ಬಿಲ್ಲು ಆ ಥರ ಹೊಳಿತಾ ಇರ್ತದೆ, ಅದರಲ್ಲೂ ಅನೇಕ ಬಣ್ಣಗಳಿರ್ತವೆ. ಪೀತವಸ್ತ್ರವು ಕೂಡ ಹಾಗಿದೆ. ಮತ್ತು ಆತ ತೊಟ್ಟಂಥ ವನಮಾಲ ಏನಿದೆ ಅದು ಮಿಂಚಿನಂತಿದೆ. ಅದೇ ಹೇಳಿದ್ದು, ಮಿಂಚು ಒಂದು ಬಾರಿ ಹೊಳೆದು ಮತ್ತು ಕಣ್ಮರೆ ಆಗ್ತಿರ್ತದೆ. ಇದು ಕಣ್ಮರೆ ಆಗ್ತಿಲ್ಲ, ಹೀಗೆ ಮಿಂಚಿನಂತಿದೆ ಅದು ಅಂತ ತಾತ್ಪರ್ಯ. ಮೇಘಸ್ಥಾನೀಯೋ ಭಗವಾನ್, ಭಗವಂತ ಮೋಡದಂತೆ ಇದ್ದಾನೆ. ಮುಂದೆ ಇದು ವಿಜಯಧ್ವಜರು ಮಾಡಿದಂಥ ವರ್ಣನ ಆಯಿತು. ಮುಂದೆ ನಾವು ನೋಡಬೇಕಾದದ್ದು ಯಾದವಾರ್ಯರನ್ನು ಮಾಡಿದಂಥ ವರ್ಣನೆ. ಸ್ವಲ್ಪ ಹೆಚ್ಚು ಕಡಿಮೆ ಹಾಗೇ ಇವೆ, ಅದರಲ್ಲೇನು ಭಾಳ ವ್ಯತ್ಯಾಸ ಇಲ್ಲ. ಹೀಗೂ ಆಗ್ಬೋದು ಹಾಗೂ ಆಗ್ಬೋದು ಅಂತ ಬೇರೆ ಬೇರೆ ಸ್ವಲ್ಪ ಸ್ವಲ್ಪ ವರ್ಣನೆ ಮಾಡ್ತಾರಷ್ಟೆ. ಈ ಅರ್ಕಸ್ಥಾನೀಯಂ ಕಿರೀಟಂ, ವಿಜಯಧ್ವಜರು ಹೇಳುವಂತೆ ಸೂರ್ಯನ ಕೃಷ್ಣ ತೊಟ್ಟ ಕಿರೀಟ ಏನಿದೆ ಅದನ್ನು ಸೂರ್ಯನಿಗೆ ಹೋಲಿಸಿದ್ದಾರೆ. ಈ ಶ್ವೇತಛತ್ರ, ಜನ ಹಿಡಿದಂಥ ಶ್ವೇತಛತ್ರ ಏನಿದೆ ಅದೇ ಚಂದ್ರನಂತೆ ಇದೆ ಅಂತ ಒಂದು ವರ್ಣನೆ ಮಾಡಿದ್ದಾರೆ. ಸ್ವಲ್ಪ ಹೀಗೆ ವ್ಯತ್ಯಾಸಗಳಿವೆ ಅಷ್ಟೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲಿ, ಇಬ್ಬರ ವ್ಯಾಖ್ಯಾನದಲ್ಲೂ ಕೂಡ
ಈ ಮಧ್ಯಾಹ್ನದ ಸೂರ್ಯವೇ ಆ ಶ್ವೇತಛತ್ರವನ್ನು ಮಧ್ಯಾಹ್ನದ ಸೂರ್ಯನಿಗೆ ಹೋಲಿಸಿದ್ದಾರೆ. ವ್ಯಜನಗಳು ಬೀಸಣಿಗೆ ಏನಿವೆ ಅವೇ ಚಂದ್ರಗಳು. ಪೀತವಸ್ತ್ರ ಏನಿದೆ ಅದು ಈ ಕಾಮನ ಬಿಲ್ಲು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ. ಅದು ಈ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಅಲ್ಲಿ ಕಾಣಲಿಲ್ಲ. ಸರ್ವತೋ ನಕ್ಷತ್ರಾಣಿ ಮಧ್ಯೆ ಚ ಮಿಲಿತಂ ಚಾಪದ್ವಯಂ, 2 ಬಿಲ್ಲುಗಳು ಅಂತೂ ಕೂಡ ಹೀಗೆ ಯಾದವಾರ್ಯರು ವರ್ಣನೆ ಮಾಡಿದ್ದು ಕಾಣಿಸ್ತದೆ. ಮುಂದೆ ಪುಷ್ಪವೃಷ್ಟಿ ಏನಾಗಿದೆ, ಅದು ಜನ ಮಾಡ್ತಿದ್ದ ಪುಷ್ಪವೃಷ್ಟಿ, ಅದನ್ನೇ ನಕ್ಷತ್ರ ಅಂತ ವರ್ಣನೆ ಮಾಡಿದ್ದಾರೆ ಇದು ಯಾದವಾರ್ಯರು. ಅವನು ತೊಟ್ಟಂಥ ಮಾಲೆ ಏನಿದೆ ಅದೇ ಮಿಂಚು, ಭಗವಂತ ಮೇಘದಂತೆ. ಅವನು ತೊಟ್ಟಂಥ ವನಮಾಲ ಏನಿದೆ ಆ ವನಮಾಲೆಯೇ ಬಿಲ್ಲಿನಂತೆ ಅಂತ ವರ್ಣನೆ ಮಾಡಿದ್ದಾರೆ ಯಾದವಾರ್ಯರು. ಅರ್ಕಃ ಛತ್ರಸ್ಯ ಉಪಮಾನಂ, ಅವರು ತಮ್ಮ ವ್ಯಾಖ್ಯಾನದಲ್ಲಿ ಹೀಗೆ ಅದನ್ನು ವಿವರಿಸ್ತಾರೆ. ಆ ಸೂರ್ಯ ಅವನು ಹಿಡಿದಂಥ ಛತ್ರ ಅದು ಸೂರ್ಯನಿಗೆ ಉಪಮಾನ. ನಕ್ಷತ್ರಾಣಿ ಪುಷ್ಪವೃಷ್ಟೇ ಚಂದ್ರ ಚಾಮರಾಖ್ಯಯೋ ವ್ಯಜನಯೋ, 2 ವ್ಯಜನಗಳು ಬೀಸಣಿಕೆಗಳು ಚಂದ್ರನಂತೆ ಕಾಣಿಸ್ತಾ ಇದ್ದವು. ಚಾಪಂ ವನಮಾಲಾಯ, ಅಲ್ಲಿ ಹಿಡಿದ ಅವನು ಭಗವಂತ ಹಾಕ್ಕೊಂಡ ವನಮಾಲ ಅದು ಕಾಮನ ಬಿಲ್ಲಿನಂತಿದೆ. ಈ ಅವನು ಉಟ್ಟಂಥ ಪೀತವಸ್ತ್ರ ಏನಿದೆ ಅದು ಮಿಂಚಿನಂತಿದೆ. ಮೇಘೋ ಭಗವತಃ ಇತಿ ವಿವೇಕ, ಭಗವಂತನೇ ಮೋಡದಂತೆ ಕಾಣಿಸ್ತಾ ಇದ್ದೇನೆ ಅಂತ ಇಷ್ಟು ವ್ಯತ್ಯಾಸ, ಯಾದವಾರ್ಯರು ಹೇಳುವಂಥ ವ್ಯತ್ಯಾಸ. ಯದಿ ಘನಸ್ಯ ಉಪರಿ ಸೂರ್ಯಬಿಂಬಂ ಉಭಯತಶ್ಚಂದ್ರ, ಪುರಾಣಿಕಾಚಾರ್ಯ ತಮ್ಮ ಕನ್ನಡ ಅನುವಾದದಲ್ಲಿ ಮಾಡಿದ್ದನ್ನೇ. ಮೋಡದ ಮೇಲ್ಭಾಗದಲ್ಲಿ ಸೂರ್ಯ ಇದ್ದಾನೆ, ಅದರ ಆ ಕಡೆ ಈ ಕಡೆ ಚಂದ್ರಗಳಿವೆ, ಸುತ್ತಲೂ ನಕ್ಷತ್ರಗಳಿವೆ. ಮಧ್ಯೆ ಚ ಮಿಲಿತಂ ಚಾಪದ್ವಯಂ, ಮಧ್ಯೆ 2 ಬಿಲ್ಲುಗಳಿವೆ ಅಂತ ಬರೆದಿದ್ದಾರೆ. 2 ಬಿಲ್ಲುಗಳು ಅಂತ ಬರ್ಕೊಳ್ಳೋದಕ್ಕಿಂತ ಒಂದೇ ಬಿಲ್ಲು ಅದೇ ಆ ಪೀತವಸ್ತ್ರ ಅಂತ ಅದನ್ನು ಹೇಳುವುದು ಒಳ್ಳೆಯದು. ಹುಟ್ಟಂಥ ಹಳದಿ ಬಣ್ಣವೇ ಬಿಲ್ಲಿನಂತಿದೆ ಅಂತ ಹೇಳುವುದು ಹೆಚ್ಚು ಯೋಗ್ಯ. ಮಧ್ಯೆ ಚ ಮಿಲಿತಂ ಚಾಪದ್ವಯಂ, 2 ಬಿಲ್ಲು ಅಂತ ಅವರು ಹೇಳಲಿಕ್ಕೆ, ಯಾದವಾರ್ಯರು ಹೇಳಲಿಕ್ಕೆ, ಅವನು ತೊಟ್ಟಂಥ ವನಮಾಲ ಏನಿದೆ ಆ ವನಮಾಲೆಯೂ ಕೂಡ ಒಂದು ಚಾಪ ಅಂತ ಅವ್ರದ್ದು ಅಭಿಪ್ರಾಯ ಕಾಣಿಸ್ತದೆ. ಆ ವನಮಾಲೆ ಒಂದು, ಮತ್ತು ಆತ ಹುಟ್ಟಂಥ ಪೀತವಸ್ತ್ರ, ಅವೆರಡೂ ಹಳದಿ ಬಣ್ಣದ ವಸ್ತ್ರ, ಹಾಗೆ ಆತ ತೊಟ್ಟಂಥ ವನಮಾಲ ಇವೆರಡೂ ಕೂಡ ಬಿಲ್ಲಿನಂತಿವೆ ಅಂತ ಯಾದವಾರ್ಯ ಅಭಿಪ್ರಾಯ ಕಾಣಿಸ್ತದೆ. ಇಷ್ಟೇ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು. ಅಂತೂ ನೈಸರ್ಗಿಕ ವಿದ್ಯಮಾನಗಳು ಏಕಕಾಲದಲ್ಲಿ ಸೂರ್ಯ, ನಕ್ಷತ್ರಗಳು, ಚಂದ್ರ ಇದೆಲ್ಲೂ ಯಾವತ್ತೂ ಇರೋದಿಲ್ಲ. ಅಂಥ ಅದ್ಭುತವಾದಂಥ ಒಂದು ವರ್ಣನ ಅಲ್ಲಿ ಕಂಡು ಬಂದಿತ್ತು ಅಂತಿಷ್ಟು ವರ್ಣನ ಈ ಶ್ಲೋಕದಲ್ಲಿ ಬರ್ತದೆ. ಮತ್ತು ಅಲ್ಲಿ ಏನು ಬಂದಿದೆ, ಸೂರ್ಯ, ಚಂದ್ರ ಅಂತ ಹೀಗೆಲ್ಲ ಸುತ್ತಮುತ್ತಲ ಎಲ್ಲ ದೇವತೆಗಳು ಕೂಡ ಆ ಭಗವಂತನ ಮೂಲ ರೂಪ, ನಾರಾಯಣ ರೂಪ ಆಗಲಿ ಕೃಷ್ಣ ರೂಪ ಆಗಲಿ ಎಲ್ಲ ಕಡೆಯೂ ಕೂಡ ದೇವತೆಗಳಂತೂ ಇದ್ದೇ ಇರ್ತಾರೆ. ಆ ದೇವತೆಗಳೆಲ್ಲ ಅಲ್ಲಿದ್ದು ಆತನ ಪೂಜಾಕ್ಕಾಗಿ ಸನ್ನಿಹಿತರಾಗಿರ್ತಾರೆ ಯಾವತ್ತು. ಹೀಗೆ ಚಂದ್ರ, ಸೂರ್ಯ, ನಕ್ಷತ್ರಗಳು ಇವು ಯಾವತ್ತೂ ಅವನ ಜೊತೆಗೆ ಇದ್ದೇ ಇರ್ತಾರೆ. ಇದು ಅದರ ಒಳಗಿನ ಅರ್ಥ, ನನಗೆ ಹೊಳೆದಂಥ ಅರ್ಥ. ನಕ್ಷತ್ರಾಭಿಮಾನಿ ದೇವತೆಗಳು ಇವರೆಲ್ಲ ನಮಗೆ ಕಾಣಿಸೋದು ನಕ್ಷತ್ರಗಳು ರಾತ್ರಿ, ಚಂದ್ರ ಕಾಣಿಸೋದು ರಾತ್ರಿ, ಸೂರ್ಯ ಹಗಲಿನಲ್ಲಿ ಕಾಣಿಸ್ತಾನೆ. ಆದರೆ ಗೃಹರ್ಕ್ಷ ತಾರಾಮಯಂ ಅಂತ ಈ ಶಿಂಶುಮಾರ ರೂಪದ ಭಗವಂತನನ್ನು ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ. ಅವನ ಶರೀರದಲ್ಲೇ ಯಾವತ್ತೂ ಕೂಡ ಶರೀರದ ಸುತ್ತಮುತ್ತಲು, ಶರೀರದ ಒಳಗೆ ಹೊರಗೆ ಯಾವತ್ತೂ ಕೂಡ ಗ್ರಹಾಭಿಮಾನಿ ದೇವತೆಗಳು, ನಕ್ಷತ್ರದ ಅಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಯಾವತ್ತೂ ಕೂಡ ಇದ್ದೇ ಇರ್ತಾರೆ. ಅಂಥ ಒಂದು ದಿವ್ಯವಾದಂಥ ಸ್ವರೂಪ ಅದು ಅಂತ ನಾವು ಅದನ್ನು ಭಾವಿಸಬೇಕು. ಇದಿಷ್ಟು ಬಹುತೇಕ ಎಲ್ಲ ವ್ಯಾಖ್ಯಾನಗಳನ್ನು ಸಂಗ್ರಹ ಮಾಡಿ ಹೇಳಿದ್ದೇನೆ. ಮುಂದೆ ನಾವು ನೋಡಬೇಕಾದದ್ದು ಪ್ರವಿಷ್ಟಸ್ತು ಗೃಹಂ ಪಿತ್ರೋಹ ಅಂತ. ತಂದೆ ತಾಯಂದಿರಾದಂಥ ವಸುದೇವ ದೇವಕಿಯರ ಮನೆಗೆ ಪ್ರವೇಶ ಮಾಡಿದ. ಅಲ್ಲಿ ಆ ವಸುದೇವನ ಉಳಿದ ತಾಯಂದಿರು ಕೂಡ ಇದ್ದರು. ಅವರೆಲ್ಲರೂ ಈತನನ್ನು ಆಲಂಗಿಸ್ಕೊಂಡ್ರು.
ದೇವಕಿ ಮೊದಲಾದವರೆಲ್ಲರೂ ಕೂಡ ಆಲಿಂಗಿಸ್ಕೊಂಡ್ರು. ಇವನು ಅವರನ್ನು ತನ್ನ ಹಣೆ ಮಣಿದು ನಮಸ್ಕಾರ ಮಾಡಿದ. ತಾಃ ಪುತ್ರಂ ಅಂಕಮಾರೋಪ್ಯ ಸ್ನೇಹಸ್ಮೃತ ಪಯೋಧರಾ ಹರ್ಷ ವಿಹ್ವಲಿತಾತ್ಮಾನಃ ಶಿಶಿಷು ನೇತ್ರಜೈಹಿ ಜಲೈಹಿ ಅಂತ ಮುಂದಿನ ಶ್ಲೋಕ. ಆ ತಾಯಂದಿರಿಗೆ, ದೇವಕಿ ಮೊದಲಾದ ತಾಯಂದಿರಿಗೆ ಆತನನ್ನು ನೋಡಿದ ಕೂಡಲೇ ಅವರ ಮಗ ಅನ್ನುವ ವಾತ್ಸಲ್ಯ ಉಕ್ಕಿ ಬಂತು. ಅದೇ ಅವರ ಎದೆಗಳಲ್ಲಿ ಹಾಲು ಕೂಡ ಸ್ರವಿಸ್ತು ಅಂತ ಹೇಳ್ತಾರೆ. ಹರ್ಷ ವಿಹ್ವಲಿತಾತ್ಮಾನಃ, ದೊಡ್ಡ ಸಂತೋಷ ಆಗಿದ್ದರಿಂದ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವರಿಗೆ. ಮತ್ತು ಕಣ್ಣೀರು ಸುರಿಸಿ, ಆನಂದ ಬಾಷ್ಪ ಸುರಿಸಿ ಆತನನ್ನು ಅವರು ತ್ವಯಿಸಿದರು. ಇದಿಷ್ಟು ಅಲ್ಲಿ ಬಂದಿರುವಂಥದ್ದು. ಇಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ ರಾಧಾಕೃಷ್ಣರು. ಅದು ಚೆನ್ನಾಗಿದೆ, ಸ್ವಲ್ಪ ನಾವು ಮನನ ಮಾಡಬೇಕಾದಂಥ ವಿಷಯ. ಉಳಿದ ಶ್ರೀಧರರು ಮೊದಲಾದವರೇನು ಅದನ್ನೇನು ಮಾಡಿಲ್ಲ, ವೀರರಾಘವರು ಹೇಳಿಲ್ಲ, ರಾಧಾಕೃಷ್ಣರು ಮಾತ್ರ ಹೇಳಿದ್ದಾರೆ. ಕೃಷ್ಣ ಈಗ ತರುಣ ವಯಸ್ಕನಾಗಿದ್ದಾನಲ್ಲ, ಅವನ ಬಗ್ಗೆ ಎಂಥದೇ ವಾತ್ಸಲ್ಯ ಇದ್ದಿರಬಹುದು ಅವನ ತಾಯಂದಿರಿಗೆ. ಆದರೆ ಆ ವಯಸ್ಸಿನಲ್ಲಿ ಅವರಿಗೆ ಅವರ ಎದೆಯಿಂದ ಹಾಲು ಸುರಿಯುವುದು ಅಂದರೆ ಏನರ್ಥ? ಕೃಷ್ಣನಿಗೀಗ ಹೆಚ್ಚು ಕಡಿಮೆ 70 ವಯಸ್ಸು ದಾಟಿದೆ. ಯುದ್ಧವೂ ಎಲ್ಲ ಮುಗಿದಿದೆ, ಪಾಂಡವರಿಗೆ ಸಾಮ್ರಾಜ್ಯದ ಪಟ್ಟಾಭಿಷೇಕ ಆಗಿದೆ. 70 ವರ್ಷದ ಮೇಲೆ ಆಗಿ ಹೋಗಿದೆ ಕೃಷ್ಣನಿಗೆ. ಅವನ ತಾಯಂದಿರು ಒಂದು 20 ವರ್ಷ ಆತನಿಗಿಂತ ದೊಡ್ಡವರಿದ್ದಾರೆ ಅಂತ ತಿಳ್ಕೊಂಡ್ರು. 90 ವಯಸ್ಸಿನ ಸ್ತ್ರೀಯರಿಗೆ ಎದೆಯಲ್ಲಿ ಹಾಲು ಸ್ರವಿಸುವುದು ಅಂದರೆ ಏನು ಅಂತ ನಮಗೆ ಸ್ಥೂಲ ದೃಷ್ಟಿಯವರಿಗೆ ಕಾಣಿಸ್ಬಹುದು. ಆದರೆ ಅವರೆಲ್ಲ ಮಹಾಮಹಿಳೆಯರು. ಅಂಥವ್ರ ಬಗ್ಗೆ ಮತ್ತು ಅವರ ಮಗನಾದಂಥ ಕೃಷ್ಣ, ಅವನ ಬಗ್ಗೆ ಇರುವಂಥ ಒಂದು ಪ್ರೇಮ, ಇದನ್ನೆಲ್ಲ ನಾವು ಗಮನಿಸಿದರೆ ಕಿಂ ಅಸಾಹಜಿಕಂ ಭವತಿ, ಇದೇನು ಅಸಹಜ ಏನಲ್ಲ. ನಮ್ಮ ಲೌಕಿಕ ವಿಷಯದಲ್ಲಿ ಎಲ್ಲವೂ ಅಸಹಜ, ಆದರೆ ಅಲ್ಲಿದು ಅಸಹಜ ಅಲ್ಲ ಅಂತಾರೆ ಅವರು. ತುಂಬ ಸುಂದರವಾದಂಥ ಒಂದು ವಿಷಯ. ಈ ತಾಯಂದಿರಿಗೆ ಮಕ್ಕಳನ್ನು ನೋಡಿದಾಗ ಅವರ ಎದೆಯಲ್ಲಿ ಅಂಥದ್ದು ಸ್ನೇಹ ಸ್ರವಿಸ್ತದೆ. ಮೊದಲು ಆ ವಾತ್ಸಲ್ಯ ಉಕ್ಕಿ ಬಂದಾಗ ಒಳಗಿನ ಹಾರ್ಮೋನ್ಗಳು ಸ್ರವಿಸಿ ಹಾಲು ಕುಡಿಸುವ ವಯಸ್ಸಿನಲ್ಲಿದ್ದರೆ, ಮಕ್ಕಳು ಹಾಲು ಕುಡಿಯುವ ವಯಸ್ಸಿನಲ್ಲಿದ್ದರೆ, ತಾಯಂದಿರು ಹಾಲು ಕುಡಿಸುವ ವಯಸ್ಸಿನಲ್ಲಿದ್ದರೆ ಅವರಿಗೆ ಹಾಲು ಉಕ್ಕಿ ಬಂದಂತಾಗುವುದು ಸಹಜ. ಆದರೆ ಈ ವಯಸ್ಸಿಗೆ ಅದು ಹೇಗೆ ಅಂತ ಪ್ರಶ್ನೆ ಬಂದರೆ, ಅವರಿಗೆ ಲೋಕೋತ್ತರ ಲೀಲನಾದವನು ಭಗವಂತ, ಅವನ ತಾಯಂದಿರು ಅಂಥವ್ರೆ, ಅವ್ರಿಗಿದೇನು ಅಸಹಜ ಅಲ್ಲ ಅಂತಾರೆ. ಇದೊಂದು ವಿಚಾರ ನಾವು ತಿಳಿದುಕೊಳ್ಬೇಕು. ಹಾಲು ಕುಡಿಸುವಂಥ ವಯಸ್ಸನ್ನು ದಾಟಿದ್ರೂ ಕೂಡ, ಅಥವಾ ಒಬ್ಬ ಸ್ತ್ರೀ ಗರ್ಭಿಣಿಯೇ ಆಗಿಲ್ಲದೆ ಹೋದರೂ ಕೂಡ, ಆ ಭಾವನೆಯ ಉತ್ಕಟತೆಯಿಂದ ಒಂದು ತನ್ನ ಶಿಶುವಿನ ಬಗ್ಗೆ ಅಥವಾ ಯಾವುದನ್ನಾದ್ರು ಒಂದು ಮಗುವನ್ನು ದತ್ತು ತಗೊಂಡಾಗ, ಆ ದತ್ತು ತೆಗೆದುಕೊಂಡಂತಹ ಶಿಶುವಿನ ಬಗ್ಗೆ ಒಂದು ಉತ್ಕಟವಾದಂಥ ವಾತ್ಸಲ್ಯ ಇದೆಲ್ಲ ಇದ್ದರೆ, ಅವಳು ಗರ್ಭಿಣಿಯೇ ಆಗಿಲ್ಲದೆ ಹೋದರೆ, ತಾನು ಹೆತ್ತು ಮಗುವೇ ಅಲ್ಲದೆ ಹೋದರೂ ಕೂಡ ಅಂಥವರಿಗೂ ಕೂಡ ಆ ಭಾವನೆಯ ಉತ್ಕಟತೆಯಿಂದ ಹಾರ್ಮೋನ್ಗಳು ಸ್ರವಿಸಿ ಹಾಲು ಬರಬಹುದು ಅಂತ ಒಂದು ಸಂಶೋಧನೆ ಇದ್ದೇ ಇದೆ. ಅದ್ರ ಬಗ್ಗೆ ಪುಸ್ತಕಗಳು ಕೂಡ ಇವೆ, ನನಗದನ್ನು ಓದಿದ ನೆನಪಿದೆ. ಅಂಥ ಅನೇಕ ಉದಾಹರಣೆಗಳನ್ನು ಅದರಲ್ಲಿ ಅವರು ತೋರಿಸಿದ್ದಾರೆ. ನಾವು ಮನುಷ್ಯರೇನಿದ್ದೇವೆ, ಎಲ್ಲ ಭಾವನೆಗಳನ್ನು ಕೂಡ ಕಳ್ಕೊಂಡಿದ್ದೇವೆ. ಕೃತಕವಾದ ಭಾವನೆಗಳು ನಮ್ಮದು. ನಮ್ಮ ದೈಹಿಕ ವ್ಯವಸ್ಥೆ, ಮಾನಸಿಕ ವ್ಯವಸ್ಥೆ, ಪ್ರಾಕೃತಿಕ ವ್ಯವಸ್ಥೆ ಎಲ್ಲವೂ ಕೂಡ ಕುಲಗೆಟ್ಟು ಹೋಗಿದೆ, ಹಾಳಾಗಿ ಹೋಗಿದೆ. ಅಸಹಜವಾದ ರೀತಿಯಲ್ಲೇ ಬದುಕ್ತಿದ್ದೇವೆ, ನಾವು ಅನೈಸರ್ಗಿಕವಾಗಿ ಬದುಕ್ತಿದ್ದೇವೆ. ನಮಗೆ ಆ ಭಾವನೆಗಳೇ ಕಡಿಮೆ ಬೆತ್ತಿ ಹೋಗಿರ್ತವೆ ಅಥವಾ ಕಡಿಮೆ ಆಗಿರ್ತವೆ. ಹಾಗಿರುವಾಗ ಅದರಂತೆ ಆ ಹಾರ್ಮೋನ್ಗಳು ಸ್ರವಿಸುವುದು ಅಂದರು, ಹಾಲು ಸುರಿಸುವುದು ಅಂದರು ನಮ್ಮಂಥವ್ರಿಗೆ ಅದು ಅಸಹಜವಾಗಿ ಕಾಣಿಸ್ತದೆ. ಇಷ್ಟೆಲ್ಲ ಹೇಳಿ ಇನ್ನೊಂದು ಮಾತು ಹೇಳ್ತಾರೆ ರಾಧಾಕೃಷ್ಣರು. ವಾತ್ಸಲ್ಯ ಭಕ್ತಿ ಆ ಭಗವಂತನ ಬಗ್ಗೆ ಅವರಿಗಿದೆ. ಆದ್ದರಿಂದ ಆ ಭಗವಂತನ ಮಾತೃತ್ವವನ್ನು ಪಡೆದ ಆ ಭಾಗ್ಯಶಾಲಿನಿ ಸ್ತ್ರೀಯರಿಗೆ ಅವರ ಕಣ್ಣಿನಲ್ಲಿ ಯಾವತ್ತೂ ಕೂಡ ಅವನು ಎದೆ ಹಾಲು ಕುಡಿಯುವ ಮಗುವಿನಂತೆಯೇ ಕಾಣಿಸ್ತಾ ಇದ್ದ. ಅದು ಅಲ್ಲಿರುವಂಥ ವಿಷಯ. ಹಾಲು ಅವರಿಗೆ ಸ್ರವಿಸಿತು ಅಂತನ್ನೋದನ್ನು ನಿಮ್ಮ ಯಾರಿಗಾರು ಶ್ರೋತೃಗಳ ಮನಸ್ಸಿಗೆ ಒಪ್ಪಲಿಕ್ಕೆ ಆಗದೆ ಹೋದರೆ, ಅವನು ಅವರ ಕಣ್ಣಿಗೆ ಹಾಲು ಕುಡಿಯುವ ಮಗುವಿನಂತೆಯೇ ಕಂಡ ಅಂತದು ತಾತ್ಪರ್ಯ. ಮಹಾಭಾರತ ಹಾಗೆ ಹೇಳಿದೆ, ತುಂಬ ಸುಂದರವಾದ ಮಾತದು.
ತದಾ ಸ ವೃದ್ಧೋ ಭವತಿ ಯದಾ ಮಾತ್ರ ವಿಯೋಜಿತ. ತಾಯಿ ಇರುವ ತನಕ ಒಬ್ಬ ವ್ಯಕ್ತಿ, ಅವನಿಗೆ ಎಷ್ಟೇ ವಯಸ್ಸಾಗಿರಲಿ, ಅವನಿನ್ನೂ ಎಳೆಯ ಹಸುಳೆಯೇ, ಎಳೆಯ ಹುಡುಗನೇ ಅವನು. ತಾಯಿ ತೀರ್ಕೊಂಡ್ಮೇಲೆ ಅವನು ಮುದುಕನಾಗ್ತಾನೆ ಅಂತ. ತಂದೆ ತೀರ್ಕೊಂಡ್ಮೇಲೆ ಮುದುಕ ಆಗೋದಿಲ್ಲ, ತಾಯಿ ತೀರ್ಕೊಂಡ್ಮೇಲೆ ಮುದುಕ ಆಗ್ತಾನೆ ಅಂತ ಬಂದಿದೆ. ಆ ದೃಷ್ಟಿಯಿಂದ ಶ್ರೀಕೃಷ್ಣ ಸರ್ವದಾ ಸ್ತನಂದಯೇವ. ಅವರು ಆತನಲ್ಲಿ ಪುತ್ರ ಭಕ್ತಿಯನ್ನು ಮಾಡ್ತಾ ಇದ್ರು. ಸರ್ವೇಷಾಂ ಆತ್ಮದೋಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಎಲ್ಲರಿಗೂ ಕೂಡ ಈ ಭಗವಂತ ಮಗನಂತೆ ಅಂತಿರೋದರಿಂದ, ಅದರಲ್ಲೂ ಆ ಸ್ತ್ರೀಯರಿಗೆ ಅವನ ಮಗನಂತೆ. ಹಿಂದಿನ ಜನ್ಮಗಳಲ್ಲಿಯೂ ಕೃಷ್ಣ ಎಂಬ ಹೆಸರಿನಿಂದ ದೇವಕ್ಕೆ ಆತನಿಗೆ ಮಾತೆ ಆಗಿದ್ಲು. ಹೀಗೆ ಅವರ ದೃಷ್ಟಿಯಲ್ಲಿ ಆತ ಎದೆ ಹಾಲು ಕುಡಿಯುವ ಮಗುವೆ ಅನ್ನೋ ದೃಷ್ಟಿಕೋನ ತುಂಬ ಚೆನ್ನಾಗಿದೆ. ಮುಂದೆ ಆತ ಆ ತಾಯಂದಿರನ್ನ ಮೊದಲು ಭೇಟಿ ಮಾಡಿ ಅಲ್ಲಿಂದ ತನ್ನ ಪತ್ನಿಯರ ಮನೆಗೆ ಬಂದ. ಅವ್ರ ಮನೆಗೆ ಪ್ರವೇಶ ಮಾಡಿದ. 16,108 ಸ್ತ್ರೀಯರಿಗೆ ಎಲ್ರಿಗೂ ಕೂಡ ವಜ್ರ ವೈಡೂರ್ಯ ಖಚಿತವಾದಂಥ ಸಂಪದ್ಭರಿತವಾದಂಥ ಮನೆಗಳು, ಅಂಥ ಮನೆಗಳಿಗೆ ಬಂದ. ಅವರೆಲ್ಲ ಗಂಡ ತಮ್ಮ ಮನೆಗೆ ಬಂದ ಅಂತ ಸಂಭ್ರಮದಿಂದ ಎದ್ರು. ಆನಂದದಿಂದ ಅವರ ಎದೆ ಉಬ್ಬಿತು. ಸಾಕಂಪಿತ ವ್ರೀಳಿತ ಲೋಚನಾನನಾಹ, ಮೈ ನಡುಗಿತು ಒಂದು ಬಾರಿ ಸಂಭ್ರಮದಿಂದ. ಕಣ್ಣು ಮುಖಗಳಲ್ಲಿ ರಂಗು ತುಂಬಿತು, ನಾಚಿಕೆಯ ರಂಗು ತುಂಬಿತು. ಮನಸ್ಸಿನಿಂದಲೇ ತಮ್ಮ ಗಂಡನನ್ನು ಅವರು ಆಲಂಗಿಸ್ಕೊಂಡ್ರು, ನೋಟದಿಂದಲೂ ಆಲಂಗಿಸ್ಕೊಂಡ್ರು. ಅದು ಇನ್ನು ಮುಂದಿನ ಶ್ಲೋಕದಲ್ಲೂ ಕೂಡ ಬರೋದಿದೆ. ತಮ್ಮ ಆತ್ಮಜೈಹಿ ವೃಷ್ಟಿಭಿಹಿ ಅಂತರಾತ್ಮನ, ಮಕ್ಕಳ ಮೂಲಕ ಆತನನ್ನು ತಬ್ಬಿಕೊಂಡ್ರಂತೆ. ಅದನ್ನು ವ್ಯಾಖ್ಯಾನಕಾರರು ಬರೀತಾರೆ, ಗಂಡ ಹೆಂಡಂದಿರು ತಬ್ಬಿಕೊಳ್ಳುವುದೇನಿದೆ ಅದು ಏಕಾಂತದಲ್ಲಿ. ಇಲ್ಲಿ ಹೇಗೆ ತಬ್ಬಿಕೋತಾರೆ ಅಂದರೆ, ಇಲ್ಲಿ ಏಕಾಂತ ಇಲ್ಲ, ಆದರೆ ತಬ್ಬಿಕೊಳ್ಳಬೇಕು ಅಂತ ಅಪೇಕ್ಷೆ ಏನೋ ಇದೆ. ಮನಸ್ಸಿನ ಮೂಲಕ ತಮ್ಮ ಆತ್ಮಜೈಹಿ ದೃಷ್ಟಿಭಿಹಿ ಅಂತರಾತ್ಮನ, ಒಟ್ಟು 3 ಸಂಗತಿಗಳಿವೆ. ಒಂದು, ಮನಸ್ಸಿನ ಮೂಲಕ ಆಲಿಂಗಿಸಿಕೊಂಡ್ರು. ಕಣ್ಣಿನ ಮೂಲಕ ಆತನನ್ನು ಗಾಢವಾಗಿ ಬಂಧಿಸಿದರು, ತಮ್ಮ ಆಲಿಂಗನದ ಬಂಧನದಲ್ಲಿ ಸಿಲುಕಿಸಿದರು. ಮತ್ತು ಅವನ ಮಕ್ಕಳು ಪ್ರದ್ಯುಮ್ನ ಮೊದಲಾದವರು, ಮೊಮ್ಮಕ್ಕಳು ಮೊದಲಾದವರು ಆತನನ್ನು ಆಲಂಗಿಸಿದರು. ಆ ಮಕ್ಕಳು ತಾವೇ ಹೆತ್ತಂಥ ತಮ್ಮ ಕರುಳ ಬಳ್ಳಿಯೇ ಆದಂಥ ಮಕ್ಕಳು ಮೊಮ್ಮಕ್ಕಳು ಆ ಭಗವಂತನನ್ನು ಆಲಿಂಗಿಸಿಕೊಂಡಾಗ ಇವರಿಗೆ ತಾವೇ ಆಲಿಂಗಿಸಿಕೊಂಡಂತಾಯಿತು. ದುರಂತ ಭಾವ, ಅವರಿಗೆ ಭಗವಂತನ ಬಗ್ಗೆ ಇರುವಂಥ ಒಂದು ಪ್ರೇಮ ಏನಿದೆ ಅದಕ್ಕೆ ಎಣೆಯೇ ಇಲ್ಲ, ಅಂಥ ಒಂದು ದಿವ್ಯವಾದಂಥ ಭಾವ ಅದು. ನಾಚಿಕೆಯಿಂದ ಮತ್ತು ಪ್ರೇಮದಿಂದ ಏನೊಂದು ಸಂತೋಷದಿಂದ ಕಣ್ಣೀರು ಹೊರಗೆ ಬಂದಿತ್ತು, ಅದನ್ನು ತಡೆಯಬೇಕು ಅಂತ ಹೋದರು, ಅದು ತಡೀಲಿಕ್ಕಾಗಲಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಈ ಒಂದು ಶ್ಲೋಕಕ್ಕೆ ಏನು ಭಾಳ ವ್ಯತ್ಯಾಸ ಏನು ಕಾಣಿಸೋದಿಲ್ಲ. ಅಲ್ಲಿ ಒಂದು ಆ ಸ್ತ್ರೀಯರು ಆತ ಹೊರಗೆ ಹೋದಾಗ ಏನೇನು ವ್ರತಗಳನ್ನು ಮಾಡಬೇಕಾಗಿತ್ತು ಅಂತ ಅದೊಂದನ್ನು ಬರೆದಿದ್ದಾರೆ. ಪತಿಂ ಪ್ರೋಷ್ಯ ಗೃಹಾನುಪಾಗತಂ ವಿಲೋಕ್ಯ ಸಂಜಾತ ಮನೋಮಹೋತ್ಸವಾ ಉತ್ತಸ್ತು ಆರಾತ್ ಸಹಸ ಆಸನ ಶಯನಾತ್. ಕೂತಿದ್ದವರು ಮಲಗಿದ್ದವರು ಎದ್ರು. ಸಾಕಂ ವ್ರತೈಹಿ ವ್ರೀಡಿತ ಲೋಚನಾನನಾಹ. ಸಾಕಂ ವ್ರತೈಹಿ, ವ್ರತಗಳನ್ನು ಮಾಡ್ತಾ ಇದ್ರು. ವ್ರತಗಳನ್ನು ಮಾಡ್ತಾನೆ ಎಷ್ಟು ದಿವಸ ಅವರು ಸಾಗಿಸಿದ್ರು ಅಂತ ಅಲ್ಲಿ ಒಂದು ಕಡೆ ಇರುವ ಪಾಠ. ಸಾಕಂ ವ್ರತೈಹಿ ಅಂತ ಕೆಲವು ಕಡೆ ಇದೆ. ಸಾಕಂಪಿತ ವ್ರೀಡಿತ ಲೋಚನಾನನಾಹ, ಮೈ ನಡುಗಿತ್ತು ನಾಚಿಕೆ ಸಂಭ್ರಮದಿಂದ ಅಂತ ಕೆಲವು ಕಡೆ ಇದೆ. ಸರಿ, ಏನದು ವ್ರತಗಳು? ವ್ರತಗಳೇನು ಮಾಡ್ತಾ ಇದ್ರು ಅದನ್ನು ಶ್ರೀಧರ ವ್ಯಾಖ್ಯಾನದಲ್ಲಿ ನಾವು ಹೀಗೆ ಗಮನಿಸ್ತೀವಿ. ಯಾಜ್ಞವಲ್ಕ್ಯರು ಹೇಳಿದಂಥ ಮಾತುಗಳನ್ನು ಅವರು ಹೇಳ್ತಾರೆ. ಕ್ರೀಡಾಂ ಶರೀರ ಸಂಸ್ಕಾರಂ ಸಮಾಜೋತ್ಸವ ದರ್ಶನಂ ಹಾಸ್ಯಂ ಪರಗ್ರಹೇ ಸ್ಥಾನಂ ತ್ಯಜೇತ್ ಪೋಷಿತ ಭರ್ತೃಕ ಅಂತ. ವಿಹಾರಕ್ಕೆ ಹೋಗುವುದು, ಶರೀರಕ್ಕೆ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋದು, ಮತ್ತು ಸಮಾಜದ ಉತ್ಸವದಲ್ಲಿ ಸಾಮಾಜಿಕ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ಹಾಸ್ಯ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆನಂದದ ಉದ್ರೇಕದ ಪ್ರಸಂಗಗಳಲ್ಲಿ ಭಾಗವಹಿಸ್ಕೋದು, ಹಾಗೆ ಪರಗ್ರಹೇ ಯಾನಂ, ಯಾರ್ದಾರ ಮನೆಗೆ ಹೋಗೋದು. ಗಂಡ ಮನೆಯಲ್ಲಿದ್ದಾಗ ಬೇಕಾದ್ರೆ ತವ್ರ ಮನೆಗೆ ಹೋಗ್ಬೋದು, ಇನ್ಯಾವ್ದಾರು ಮನೆಗಳಿಗೆ ಹೋಗ್ಬೋದು.
ಗಂಡ ಇಲ್ಲದೇ ಇದ್ದಾಗ ಹೊರಗೆ ಹೋಗೋದು ಉಚಿತ ಅಲ್ಲ ಅಂತ. ತ್ಯಜೇತ್ ಪ್ರೋಷಿತ ಭರ್ತೃಕ ಅಂತ ಅವರು ತೋರಿಸುವಂಥ ಒಂದು ಮಾತು. ಸಾಕಂ ವ್ರತೈ ಅಂತ ಪಾಠ ಅವ್ರು ಇಟ್ಕೊಂಡದ್ದು. ಶರೀರ ಪರಿರಂಭಸ್ಯ ರಹಕಾಲಿಕತ್ವಾತ್ ವೀರರಾಘವರ ಮಾತು. ಆಲಿಂಗಿಸ್ಕೊಳ್ಳುವುದು ಫಿಸಿಕಲಿ ಆಲಿಂಗಿಸ್ಕೊಳ್ಬೇಕಾದ್ರೆ ಅದು ರಹಸ್ಯದಲ್ಲೇ ನಡೆಯಬೇಕು. ಈಗ ಮಕ್ಕಳ ಮೂಲಕ, ಕಣ್ಣುಗಳ ಮೂಲಕ, ಮನಸ್ಸಿನ ಮೂಲಕ ಆಲಿಂಗಿಸ್ಕೊಂಡ್ರು ಅಂತ ಅವರು ಅದನ್ನು ವರ್ಣಿಸ್ತಾರೆ. ಇಲ್ಲಿ ಉಳಿದ ವೀರರಾಘವರು, ರಾಧಾಕೃಷ್ಣರು ಮೊದಲಾದವರು ಹೇಳುವಂಥ ವಿಶೇಷ ವಿಷಯಗಳೇನಿಲ್ಲ. ಅದರಿಂದ ಅದನ್ನು ನಾನು ಮುಂದುವರಿಸಿದ್ದೇನೆ. ದುರಂತ ಭಾವಾಹ ಅಂದರೆ ವಿಜಯಧ್ವಜರು ಹೇಳುವಂತೆ ವೇಲಾತೀತ ಸ್ನೇಹ. ನಮ್ಮ ಈ ಜಗತ್ತಿನಲ್ಲಿ ನಾವಿರುವಂಥವರು ಗಂಡ ಹೆಣ್ಣಂದ್ರ ನಡುವೆ, ಮಕ್ಕಳ ನಡುವೆ, ತಂದೆ ತಾಯಿಯಂದ್ರ ನಡುವೆ, ಉಳಿದ ಬಂಧುಗಳ ನಡುವೆ ಒಂದು ಸಮಯದ, ಕಾಲದ, ದೇಶದ ಮಿತಿ ಇರ್ತದೆ ಸ್ನೇಹಕ್ಕೆ. ಇದು ಕಾಲಾತೀತವಾದಂಥ ಸ್ನೇಹ ಆ ಭಗವಂತನ ಬಗ್ಗೆ ಅವರು ಇಟ್ಕೊಂಡದ್ದು. ದುರಂತ ಭಾವ ಅಂತ ಮತ್ತೊಂದು ಅರ್ಥ ಬರೀತಾರೆ, ಅನಂತ ಶೃಂಗಾರಾಹ ಅಂತ. ಭಾವ ಅಂತಿದೆಯಲ್ಲ, ಭಾವ ಅನ್ನೋ ಶಬ್ದ ತುಂಬ ಸುಂದರವಾದ ಶಬ್ದ, ಅದನ್ನು ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ವಿಜಯಧ್ವಜರು. ಭಾವ ಅಂದರೆ ಒಂದು ಆ ಭಗವಂತನ ಬಗ್ಗೆ ಅವರಿಗಿರುವಂಥ ಭಾವ, ಅದು ಕಾಲ ದೇಶಗಳ ಸೀಮೆಗೆ ನಿಲುಕದ್ದು. ಅಥವಾ ಭಾವ ಅಂದರೆ ಹಾವಭಾವ, ಸ್ತ್ರೀಯರ ವಯ್ಯಾರ ಇದೆಯಲ್ಲ, ಅದು ಕೂಡ ಅನಂತ ಶೃಂಗಾರ. ಅನ್ಯೈಹಿ ಅಜ್ಞಾತ ಅಭಿಪ್ರಾಯ ವಾ, ಇನ್ಯಾರಿಗೂ ತಿಳಿಯದಂಥ ಅಭಿಪ್ರಾಯ ಕೂಡ. ಇದು ಆ ವಿಜಯಧ್ವಜರು ಮಾಡಿದಂಥ ವರ್ಣನೆ. ತದಾ ತಾಸಾಂ ನೇತ್ರದ್ವಯೋ ನಿರುದ್ಧಂ ಅಪಿ ಅಂಬು ಬಾಷ್ಪಂ ವೈಕ್ಲವ್ಯಾತ್ ವೈವಶ್ಯಾತ್. ತಡೀಲಿಕ್ಕೆ ಬೇಕು ಅಂತ ಅಂದ್ಕೊಂಡು ತಡೀಲಿಕ್ಕಾಗಲಿಲ್ಲ ಅಂತ ಅದರ ತಾತ್ಪರ್ಯ. ಇದ್ರ ಹಿಂದಿನ ಶ್ಲೋಕ ಇದೆಯಲ್ಲ, ಪುತ್ತಸ್ಸು ರಾಧರಾತ್ ಇತ್ಯಾದಿ, ಅಲ್ಲೆಲ್ಲ ಏನು ಹೆಚ್ಚಿಂದು ವಿಷಯ ಏನಿಲ್ಲ, ಅದನ್ನೆಲ್ಲ ಈಗಾಗಲೇ ಹೇಳಿದ್ದೇನೆ. ಯದ್ಯಪ್ಯಸೌ ಪಾರ್ಶ್ವಗತೋ ರಹೋಗತಃ ತಾಸಾಂ ಯಥಾ ಅಪಿ ಅಂಘ್ರಿಯುಗಂ ನವಂ ನವಂ ಪದೇ ಪದೇ ಕಾ ವಿರಮೇತ ತತ್ಪದಾತ್ ಚಲಾಪೇಯಂ ಶ್ರೀಹಿ ನ ಜಹಾತಿ ಕರ್ಹಿಚಿತ್ ಅಂತ ಮುಂದೆ ಶ್ಲೋಕ, 70ನೇ ಶ್ಲೋಕ. ಅದರ ತಾತ್ಪರ್ಯ ಏನಾಗ್ತದೆ ಅದನ್ನು ನೋಡೋಣ. ಕೃಷ್ಣ ಏನು ಅವ್ರಿಗೆ ಹೊಸಬರಲ್ಲ, ಅದೇನೋ ನವದಾಂಪತ್ಯ ಅಲ್ಲ, ಮದುವೆ ಆಗಿ ಮಕ್ಕಳಾಗಿವೆ, ಮೊಮ್ಮಕ್ಕಳು ಆಗಿವೆ. ಯಾವತ್ತೂ ಅವರಿಗೆ ಏಕಾಂತದಲ್ಲಿ ಆತ ಸಿಕ್ಕೇ ಸಿಗ್ತಾನೆ. ನಮಗದು ಹಿಂದೆ ನಾವು ಅನೇಕ ಬಾರಿ ನೋಡಿದ್ದೀವಿ, ಮುಂದೆ 10ನೇ ಸ್ಕಂದದಲ್ಲಿ ಕೂಡ ನೋಡೋರಿದ್ದೇವೆ. ಮತ್ತು ಈಗ ಕೂಡ ನಾವು ಅದನ್ನು ಊಹಿಸ್ಬೋದು. ಕೃಷ್ಣ ಈಗ ಮನೆಗೆ ಬಂದಲ್ಲ, 16,108 ಜನ ಸ್ತ್ರೀಯರಿಗೂ ಅದೇ ಥರದ ಸಂಭ್ರಮ ಆಗಬೇಕು ಅಂದರೆ ಎಲ್ಲರ ಮನೆಗೂ ಇವನು ಬೇರೆ ಬೇರೆ ರೂಪದಿಂದ ಹೋಗಿರ್ಬೇಕಲ್ಲ, ಹೋದಾಗಲೇ ಆ ಸಂಭ್ರಮ ಆಗ್ಲಿಕ್ಕೆ ಸಾಧ್ಯ. ಅದಲ್ಲದೆ ಹೋದರೆ ಇವತ್ತು ಇವಳು ಮನೆ, ಮಧ್ಯಾಹ್ನ ಇನ್ನೊಬ್ಬರು ಮನೆ, ನಾಳೆ ಬೆಳಿಗ್ಗೆ ಒಂದು, ನಾಡ್ದು ಮಧ್ಯಾಹ್ನ ಒಂದು ಅಂತ ಈ ಮನೆಗಳಿಗೆ ಹೋಗ್ತಾ ಕೂತ್ರೆ ಅದು ಮುಗಿಯೋದು ಯಾವಾಗ? ಆದ್ದರಿಂದ ಆತ ದ್ವಾರಕಾನಗರದಲ್ಲಿ ಇದ್ದಾಗ ಪ್ರಾಯ ಆ ಎಲ್ಲ ರೂಪಗಳಿಂದಲೂ 16,108 ರೂಪಗಳಿಂದಲೂ ಅವರವ್ರ ಮನೆಗೆ ಅವನು ಪ್ರವೇಶ ಮಾಡ್ತಾನೆ ಇದ್ದ, ಅಲ್ಲೇ ಇರ್ತಿದ್ದ. ನನಗೆ ಇನ್ನೂ ಒಂದು ಸಂಶಯ ಇದೆ, ಹಸ್ತಿನಾವತಿಗೆ ಆತ ಹೋದಾಗಲೂ ಕೂಡ ಇಲ್ಲೂ ಕೆಲವು ರೂಪದಿಂದ ಇರ್ತಿದ್ನೇನೋ ದ್ವಾರಕೆಯಲ್ಲಿ ಅಂತ ಒಂದು ಸಂಶಯ ಇದೆ. ಆದರೆ ಅದಕ್ಕೆ ಹೆಚ್ಚೇನು ದೃಢೀಕರಣ, ಸ್ಪಷ್ಟೀಕರಣ, ಪ್ರಮಾಣಗಳನ್ನು ನನಗೆ ಒದಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇರ್ತಿದ್ದೇನೋ ಸಂಶಯ ಅಷ್ಟೇ. ಅವನಿಗೆ ಅದು ಅಸಹಜ ಏನಲ್ಲ, ಭಗವಂತನಿಗೆ ಇಲ್ಲೂ ಇರಬಲ್ಲ ಅಲ್ಲೂ ಇರಬಲ್ಲ. ಆದರೂ ದ್ವಾರಕೆಯಲ್ಲಿ ಕೆಲವು ದಿವಸ ಇರ್ತಿದ್ದ, ಹಸ್ತಿನಾವತಿಯಲ್ಲಿ ಕೆಲವು ದಿವಸ ಇರ್ತಿದ್ದ ಅಂತನ್ನುವುದೇ ಹೆಚ್ಚು ಪ್ರಮಾಣ ಸಮ್ಮತ. ಎರಡೂ ಕಡೆ ಇರ್ತಿದ್ದ ಅಂತನ್ನುವುದನ್ನು ಭಗವಂತನ ದೃಷ್ಟಿಯಿಂದ ನಾವು ಒಪ್ಪಬಹುದಾದರೂ ಈಗ ಅವನೇನು ಇಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ, ಇಲ್ಲಿ ಅದು ಅಷ್ಟು ಹೊಂದೋದಿಲ್ಲ. ಆದರೆ ದ್ವಾರಕಾನಗರದಲ್ಲಿ ಇದ್ದಾಗ ಮಾತ್ರ 16,108 ರೂಪಗಳಿಂದ ಎಲ್ಲರ ಮನೆಯಲ್ಲೂ ಇರ್ತಿದ್ದ. ಯಾವಾಗಲೂ ಏಕಾಂತಕ್ಕೆ ಸಿಗ್ತಾನೆ. ಅವನ ಪಾದಕಮಲ ಅದೂ ಅವ್ರಿಗೆ ಸಿಕ್ಕಿರ್ತದೆ. ಆದರೂ ಕೂಡ ನವಂ ನವಂ ಆ ಪಾದಕಮಲ ಅವ್ರಿಗೆ ಹೊಸದೇ, ಎಷ್ಟು ನೋಡಿದ್ರೂ ತೃಪ್ತಿ ಇಲ್ಲ. ಆ ಪಾದಕಮಲವನ್ನು ಪೂಜಿಸಬೇಕು ಅಂತ ಅವ್ರು ಅಪೇಕ್ಷೆ ಪಟ್ಟೇ ಬಿಡ್ತಾರೆ. ಚಲಾಪಿ ಎಂ ಶ್ರೀಹಿ ನಜಹಾತಿ ಕರ್ಹಿಚಿತ್. ಲಕ್ಷ್ಮೀದೇವಿ ಅವಳು ಮೂಲತಃ ಚಂಚಲೆ. ಆ ಚಂಚಲೆಯಾದಂಥ ಲಕ್ಷ್ಮೀದೇವಿಯು ಕೂಡ ಅವನ ಆ ಪಾದಕಮಲವನ್ನು ಬಿಟ್ಟು ಎಲ್ಲಿಯಾದರೂ ಹೋಗ್ತಾಳೆ. ಚಂಚಲಾದ್ರಿಂದ ಇವ್ರ ಮನೆಯಲ್ಲಿ ಇರ್ತಾಳೆ. ಈ ತಲೆಮಾರಿನಲ್ಲಿ ಸಂಪತ್ತಿದ್ರೆ ಮುಂದಿನ ತಲೆಮಾರಿನಲ್ಲಿ ಸಂಪತ್ತಿರೋದಿಲ್ಲ.
ಹೀಗೆಲ್ಲ ಕೇಳಿ ಬರ್ತದೆ. ಆದರೆ ಲಕ್ಷ್ಮೀದೇವಿಯೇ ಆ ಪಾದಕಮಲವನ್ನು ಬಿಟ್ಟು ಹೋಗೋದಿಲ್ಲ ಅಂತಂದಮೇಲೆ, ಚಂಚಲಳಾದ ಲಕ್ಷ್ಮೀದೇವಿಯೇ ಬಿಟ್ಟು ಹೋಗೋದಿಲ್ಲ ಅಂದರೆ ಚಂಚಲೆಯರು ಅಲ್ಲದೇ ಇದ್ದವರು ಈ ಸ್ತ್ರೀಯರು ಅವ್ರು ಹೇಗೆ ಆ ಪಾದಕಮಲವನ್ನು ಬಿಟ್ಟು ಹೋಗ್ತಾರೆ? ಮತ್ತು ಲಕ್ಷ್ಮೀದೇವಿ ಅಂತ ದೊಡ್ಡ ದೇವತೆಯ ಪಾದಕಮಲವನ್ನು ಬಿಟ್ಟು ಹೋಗೋದಿಲ್ಲ ಅಂದಮೇಲೆ ಇನ್ನು ಅವನಿಗಿಂತ ಚಿಕ್ಕವರಾದ, ಆ ಲಕ್ಷ್ಮೀದೇವಿಗಿಂತ ಚಿಕ್ಕವರಾದಂಥ ಉಳಿದ ಪತ್ನಿಯರು ಅವರೆಲ್ಲ ಆ ಪಾದಕಮಲಕ್ಕಾಗಿ ಎಷ್ಟು ಹಂಬಲಿಸ್ತಾರೆ, ಎಷ್ಟು ಅವರಿಗತ್ತು ಹೊಸದಾಗಿ ಕಾಣಿಸ್ತದೆ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇದು ಇಲ್ಲಿ ಬಂದಿರುವಂಥ ಶ್ಲೋಕ. ಆ 33ನೇ ಶ್ಲೋಕಕ್ಕೆ ಈ 70ನೇ ಶ್ಲೋಕ, ಕೆಲವು ಕಡೆ 33ನೇ ಶ್ಲೋಕ. ಅದ್ರ ಬಗ್ಗೆ ಏನು ಬೇರೆ ಯಾವ ವ್ಯಾಖ್ಯಾನಕಾರರು ಹೆಚ್ಚಿಂದೇನು ಹೇಳಲಿಲ್ಲ. ಎಲ್ಲ ಹೇಳಿದ್ದನ್ನು ಕೂಡ ಹೆಚ್ಚು ಕಡಿಮೆ ಸಂಗ್ರಹಿಸಿ ಹೇಳಿದ್ದೇನೆ. ಇಲ್ಲಿ ನಮಗೆ ತುಂಬ ಆಶ್ಚರ್ಯ ಆಗಬೇಕಾದದ್ದು ಮತ್ತು ಆ ದೇವತಾ ಸ್ತ್ರೀಯರ, ದೇವತಾ ಪುರುಷರ ಒಂದು ಸ್ವಭಾವವನ್ನು ಕೂಡ ನಾವು ಗಮನಿಸಬೇಕಾದದ್ದು ತುಂಬ ಚೆನ್ನಾಗಿದೆ. ಅದೇನೆಂದರೆ, ನಮ್ಮಲ್ಲಿ ಭೂಲೋಕದ ನಿವಾಸಿಗಳು ನಾವು ಮನುಷ್ಯರು, ನಮ್ಮಲ್ಲಿ ಹೊಸ ದಾಂಪತ್ಯ ಹೇಗಿರ್ತದೆ, ಆ ದಾಂಪತ್ಯ ಹಳೆಯದಾದಮೇಲೆ ಅದು ಹೇಗೆ ತನ್ನ ತೀವ್ರತೆಯನ್ನು ಕಳ್ಕೊಂಡಿರ್ತದೆ ಅನ್ನೋದೆಲ್ಲ ಎಲ್ಲರಿಗೂ ಕೂಡ ಗೊತ್ತಿದ್ದೇ ಇರ್ತದೆ. ಹೊಸ ಪ್ರಸಂಗದಲ್ಲಿ, ಹೊಸ ಸಂಬಂಧದಲ್ಲಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದಾಗ ಆ ಸ್ತ್ರೀಯೊಬ್ಬಳು ನಾಚುವುದು ಅಂದ್ರೇನು ಅಲ್ಲಿಗೂ ಅರ್ಥ ಆಗುವಂಥದ್ದು. ಆದರೆ ಮದುವೆಯಾಗಿ ಮಕ್ಕಳಾಗಿವೆ, ಮೊಮ್ಮಕ್ಕಳಾಗಿವೆ, ಇವತ್ತಿಗೂ ಕೂಡ ಅವರಿಗೆ ಅಂಥ ಸಂಭ್ರಮ ಆಗ್ತದೆ, ಅಂಥ ಒಂದು ಶೃಂಗಾರ, ಉತ್ಕಟವಾದ ಭಾವ ಆತನ ಬಗ್ಗೆ ಬಂದಿದೆ. ಅಂದರೆ ಅನಂತ ಶೃಂಗಾರ ಅಂತ ಹೇಳಿದ್ರಲ್ಲ ವಿಜಯಧ್ವಜರು, ಆ ಶೃಂಗಾರ ಅಂತನ್ನುವುದು ಆ ವಯಸ್ಸಿನಲ್ಲಿ ಅವರಿಗೆ ಮಾಸಲಿಲ್ಲ ಅಂತನ್ನುವುದು ಬಹಳ ಆಶ್ಚರ್ಯಕರವಾದಂಥ ವಿಷಯ. ದೇವತಾ ಸ್ತ್ರೀಯರಿಗೆ ಅದೆಲ್ಲ ಸಹಜವೇ. ಶೃಂಗಾರ, ಹಾವ, ಭಾವ, ವಯ್ಯಾರ ಅದೆಲ್ಲ ಅವರಿಗೆ ಸಹಜವೇ. ಯಾವತ್ತೂ ಕೂಡ ಆ ದಾಂಪತ್ಯದ ತೀವ್ರತೆ ಶಿವ, ಪಾರ್ವತಿ, ಇಂದ್ರ, ಶಚಿ ಅವರಲ್ಲಿ ಅದು ಹೋಗುವುದೇ ಇಲ್ಲ. ಈ ಶಚಿ, ಶ್ಯಾಮಲ ಮತ್ತು ಉಷಾ ಮೊದಲಾದ ದೇವತೆಯರು, ಪಾರ್ವತಿ ಮೊದಲಾದ ದೇವತೆಯರು ಬ್ರಹ್ಮನ ಸಭೆಗೆ ಒಂದು ಬಾರಿ ಹೋಗಿದ್ದರು. ಅಲ್ಲಿ ಸ್ವಲ್ಪ ಹೆಚ್ಚಾಗಿ ತಮ್ಮ ಹಾವಭಾವ, ವಯ್ಯಾರ, ಶೃಂಗಾರ ಇದೆಲ್ಲ ತೋರಿಸಿದರು. ಆಗ ಚತುರ್ಮುಖ ಬ್ರಹ್ಮನಿಗೆ ಕೋಪ ಬಂದು, ನೀವೆಲ್ಲ ಮನುಷ್ಯರಾಗಿ ಮನುಷ್ಯ ದೇಹದಲ್ಲಿ ಹುಟ್ಟರಿ ಅಂತ ಶಾಪ ಕೊಟ್ಟಿದ್ದ, ಅವರೇ ಮುಂದೆ ದ್ರೌಪದಿಯ ದೇಹದಲ್ಲಿ ಬಂದರು ಅಂತೆಲ್ಲ ಇದೆಯಲ್ಲ. ಸೃಷ್ಟಿಗೆ ಬಂದು ಇಷ್ಟು ಕಾಲ ಆದಮೇಲೆ ಮಕ್ಕಳನ್ನೆಲ್ಲ ಹೆತ್ತ ಮೇಲೆ ಆ ದೇವತಾ ಸ್ತ್ರೀಯರಿಗೂ ಕೂಡ ಆ ವಯಸ್ಸಿನಲ್ಲಿ ಅಂಥ ಶೃಂಗಾರ, ಹಾವ, ಭಾವ ಎಲ್ಲ ಇರ್ತದೆ ಅಂದರೆ ನಮಗದು ಅರ್ಥ ಆಗೋದಿಲ್ಲ. ಎಳೆಯ ವಯಸ್ಸಿನ ಹರೆಹರೆಯದಲ್ಲಿರುವಂಥ 30ನೇ ವಯಸ್ಸಿಗೆ ತನಕನೂ ಸ್ವಲ್ಪ ಮುಂದುವರಿಬಹುದಾದಂಥ ಸ್ತ್ರೀ ಸಹಜವಾದಂಥ ಶೃಂಗಾರ ಇದೆಲ್ಲ ಅಷ್ಟು ದೊಡ್ಡ ವಯಸ್ಸಿನಲ್ಲೂ ಮುಂದುವರಿತದೆ. ಆ ದೇವತೆಗಳಿಗಾಗಲಿ ಅಥವಾ ಇಲ್ಲಿ ಹುಟ್ಟಿ ಬಂದ ದೇವತಾ ಸ್ತ್ರೀಯರಿಗಾಗಲಿ ಮುಂದುವರಿತದೆ ಅಂದರೆ ಮೂಲಭೂತವಾಗಿ ಅದೆಲ್ಲ ಅವರವ್ರ ವ್ಯಕ್ತಿತ್ವದಲ್ಲಿ ಹುದುಗಿರ್ತದೆ. ಅದೊಂದು ಆ ವ್ಯಕ್ತಿತ್ವದ ಒಂದು ಮಹತ್ವವೂ ಕೂಡ ಹೌದು. ಎತ್ತರ ರೂಪಂ ತತ್ರ ಗುಣಾಹ ಅಂತ ಹೇಳ್ತಾರಲ್ಲ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ. ಎಲ್ಲಿ ರೂಪ ಇರ್ತದೋ ಅಲ್ಲಿ ಗುಣವೂ ಇರ್ತದಂತ. ರೂಪ ಅಂದ್ರೇನು? ಕೇವಲ ಹೊರಗಿನ ರೂಪ ಅಲ್ಲ, ಕಣ್ಣು, ಮೂಗು, ಒಟ್ಟಾರೆ ದೇಹದ ಆಪಾದ, ಮಸ್ತಕ, ಶಿರಸ್ಸು, ಅದು ಮಾತ್ರ ರೂಪ ಅಲ್ಲ ಸ್ತ್ರೀಯರಿಗೆ. ಎಲ್ಲಿ ಅದ್ಭುತವಾದ ರೂಪ ಇರ್ತದೋ ಅಲ್ಲಿ ಗುಣವೂ ಬಹಳ ಇರ್ತದಂತ. ರೂಪ ಅಂದರೆ ಕೇವಲ ರೂಪ ಅಲ್ಲ, ಗೊಂಬೆಗೂ ರೂಪ ಇದ್ದಿತ್ತು. ಜಡವಾದ ಗೊಂಬೆಯನ್ನು ತೆಗೆದುಕೊಂಡು ಮಾಡುವುದೇನು? ಆದರೆ ಅದಲ್ಲ, ರೂಪ ಅಂದರೆ ಅದು ಮಾತ್ರ ಅಲ್ಲ, ರೂಪ ಮತ್ತು ಅದರ ಜೊತೆಗಿರುವ ಶೃಂಗಾರ, ಆ ಸ್ತ್ರೀ ಸಹಜವಾದಂಥ ಲಾವಣ್ಯ, ಅದೆಲ್ಲ ಎಲ್ಲಿ ಹೆಚ್ಚಿರ್ತದೋ ಅಲ್ಲಿಯೇ ಮಹೋನ್ನತವಾದಂಥ ಜ್ಞಾನ, ಭಕ್ತಿ ಇತ್ಯಾದಿ ಗುಣಗಳು ಭಗವಂತನ ಬಗ್ಗೆ ಇರ್ತವೆ. ತತ್ರ ಗುಣಾಹ ಅದನ್ನೆಲ್ಲ ತೋರಿಸ್ತದೆ. ಅವ್ರಿಗಿರುವಂಥ ಆ ಮಹಾಗುಣಗಳು, ಭಗವಂತನ ಬಗ್ಗೆ ಇರುವ ಭಕ್ತಿ, ಆತನ ಬಗ್ಗೆ ಇರುವಂಥ ನಿಷ್ಠೆ, ಆ ಎಲ್ಲ ಗುಣಗಳನ್ನು ಕೂಡ ಆ ರೂಪವೂ ತೋರಿಸ್ತದೆ ಅಂತ ನಾವು ಅನುಸಂಧಾನ ಮಾಡಿದರೆ ಅದು ನಮ್ಗೆ ಅರ್ಥ ಆಗ್ತದೆ. ಅಲ್ಲಿಗೆ 70ನೇಯ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.